ಅವರಿಬ್ಬರಿಗೂ 3 ತಿಂಗಳ ಹಿಂದಷ್ಟೇ ಪರಿಚಯ ಆಗಿತ್ತು. ನಿನ್ನೆ ಆತ ಆಕೆಗೆ ಕಾಲ್ ಮಾಡಿ ತಾನಿರೋ ಸ್ಥಳವೊಂದಕ್ಕೆ ಬರಕ್ಕೆ ಹೇಳಿದ್ದ. ಅಲ್ಲಿಗೆ ಬಂದ ಯುವತಿಯ ಬಾಳಲ್ಲಿ ಆಮೇಲೆ ನಡೆದಿದ್ದೆಲ್ಲವೂ ಘನಘೋರ. ನಿರ್ಜನ ಪ್ರದೇಶ, ಸುತ್ತಲೂ ನೋಡಿದ್ರು ಒಂದೇ ಒಂದು ಮನೆಯೂ ಕಾಣಲ್ಲ. ಇಂಥ ಸ್ಥಳದಲ್ಲಿ ಪೈಶಾಚಿಕ ಕೃತ್ಯವೊಂದು ನಡೆದು ಹೋಗಿದೆ. ಯುವತಿಯ ಮೇಲೆ ಕೀಚಕರು ಎರಗಿ ಅತ್ಯಾಚಾರ ಎಸಗಿರುವ ಆರೋಪ ಕೇಳಿಬಂದಿದೆ. ಬಿಯರ್ ಬಾಟಲ್ನಲ್ಲಿ ಡ್ರಗ್ಸ್ ಮಿಕ್ಸ್. ಯುವತಿಯ ಮೇಲೆ ಎರಗಿದ್ದ ಕಿರಾತಕ. ಈತ ಅಲ್ತಾಫ್ ಅಂತ ಸಂತ್ರಸ್ತೆಗೆ ಕಳೆದ 3 ತಿಂಗಳ ಹಿಂದೆ ಪರಿಚಯ ಆಗಿದ್ದಂತೆ. ಇನ್ಸ್ಟಾಗ್ರಾಮ್ ಮೂಲಕ ಪರಸ್ಪರ ಇಬ್ಬರು ಪರಿಚಯ ಆಗಿದ್ದರಂತೆ. ಆರೋಪಿ ಅಲ್ತಾಫ್ ನಿನ್ನೆ ಬೆಳಿಗ್ಗೆ 10 ಗಂಟೆ ಸುಮಾರಿಗೆ ಯುವತಿಯನ್ನ ಪಿಕಪ್ ಮಾಡಿದ್ದ. ಬಳಿಕ ಕಾರ್ಕಳ ಹೊರವಲಯಕ್ಕೆ ಕರೆದುಕೊಂಡು ಬಂದಿದ್ದ. ಆಮೇಲೆ ಇಲ್ಲಿ ನಡೆದಿದ್ದು ಘನಘೋರ ಕೃತ್ಯ. ವಿಕ್ಟಿಮ್ ಮತ್ತೆ ಅಕ್ಯೂಸ್ಡ್ 3 ತಿಂಗಳಾಗಿ ಇನ್ಸ್ಟಾಗ್ರಾಮ್ ನಲ್ಲಿ ಪರಿಚಯ ಇದ್ರು. ಆರೋಪಿಯಾದ ಅಲ್ತಾಫ್ ವಿಕ್ಟಿಮ್ಗೆ ಕಾಲ್ ಮಾಡಿ ನಿನ್ನೆ ಒಂದು ಕಡೆ ಬರಕ್ಕೆ ಹೇಳ್ತಾ ಇದ್ದಾನೆ, ವಿಕ್ಟಿಮ್ ಕೆಲಸ ಮಾಡುವ ಕಡೆಗೆ. ಅಲ್ಲಿ ವಿಕ್ಟಿಮ್ ಹೋದಾಗ ಅಲ್ಲಿಂದ ಅಪಹರಣ ಮಾಡಿಕೊಂಡು ಅಲ್ಲಿಂದ ಕರ್ಕೊಂಡು ಹೋಗಿ ಡ್ರಿಂಕ್ಸ್ನಲ್ಲಿ ಏನೋ ಮಿಕ್ಸ್ ಮಾಡಿ ನನಗೆ ಕೊಟ್ಟಿದ್ದಾನೆ. ಅದೇ ಸಂದರ್ಭದಲ್ಲಿ ನನಗೆ ಅತ್ಯಾಚಾರ ಮಾಡಿದ್ದಾನೆ ಎಂದು ಕೇಸ್ ಕೊಟ್ಟಿದ್ದಾರೆ. ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ತಾಫ್, ಸುಬೇರ್ ಅನ್ನೋ ಇಬ್ಬರು ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅಲ್ಲದೆ ಕೃತ್ಯಕ್ಕೆ ಬಳಸಿದ್ದ ಕಾರನ್ನ ಸೀಸ್ ಮಾಡಿದ್ದಾರೆ. ಕಾರ್ಕಳ ಟೌನ್ ಪೊಲೀಸ್ ಸ್ಟೇಷನ್ ನಲ್ಲಿ ಕ್ರೈಮ್ ನಂಬರ್ 145/24 ನಲ್ಲಿ ಅಂಡರ್ ಸೆಕ್ಷನ್ 138, 64 ಮತ್ತೆ 3 ಸಬ್ ಕ್ಲಾಸ್ 5 BNS ನಲ್ಲಿ ಕೇಸ್ ದಾಖಲಾಗಿದೆ. ಇದರಲ್ಲಿ ಅತ್ಯಾಚಾರ ಮಾಡಿದ ಅಲ್ತಾಫ್ ಈಗಾಗಲೇ ಅರೆಸ್ಟ್ ಆಗಿದ್ದಾನೆ. ಅವನು ಕರ್ಕೊಂಡು ಹೋಗಿರೋ ಗಾಡಿನೂ ಈಗಾಗಲೇ ಅರೆಸ್ಟ್ ಆಗಿದೆ. ಮತ್ತೆ ಆ ಬಿಯರ್ ಬಾಟಲ್ ತಂದು ಕೊಟ್ಟಿರುವ ಸವೇರಾ ರಿಚರ್ಡ್ ಕಾರ್ಡೋಸಾ ಎಂಬ ಇನ್ನೊಂದು ಆರೋಪಿ ಮತ್ತೆ ಅವನು ತಂದಿರುವ ಗಾಡಿಯನ್ನು ಈಗಾಗಲೇ ಸೀಸ್ ಮಾಡಲಾಗಿದೆ. ಮಹಿಳೆಯರಿಗೆ, ಯುವತಿಯರಿಗೆ ರಕ್ಷಣೆ ಕೊಡಿ ಅಂತ ಕಾರ್ಕಳ ಡಿವೈಎಸ್ಪಿಗೆ ಬಿಜೆಪಿಯ ಮುಖಂಡರು, ಕಾರ್ಯಕರ್ತರು ಮನವಿ ನೀಡಿ ಆಗ್ರಹಿಸಿದ್ದಾರೆ. ಅಲ್ಲದೆ ಕೃತ್ಯ ಖಂಡಿಸಿ ಹಿಂದೂ ಪರ ಸಂಘಟನೆಗಳು ಆಕ್ರೋಶ ಹೊರಹಾಕಿವೆ. ಇದೊಂದು ಪೂರ್ವ ನಿಯೋಜಿತ ಕೃತ್ಯ ಅಂತ ಕಿಡಿಕಾರಿದ್ದಾರೆ. ಈ ಅಲ್ತಾಫ್ ಎನ್ನುವಂತ ವ್ಯಕ್ತಿ ಡ್ರಗ್ಸ್ ಮಾಫಿಯಾವನ್ನು ನಡೆಸ್ತಾ ಕಾರ್ಕಳದಲ್ಲಿ ಕಾಲೇಜಿನ ಸೆಂಟರ್ಗಳಿರ್ಬೋದು ಅಥವಾ ವಿದ್ಯಾರ್ಥಿಗಳಿಗಿರ್ಬೋದು, ಈ ರೀತಿಯ ಹೆಣ್ಮಕ್ಳಿಗಿರ್ಬೋದು ನಿರಂತರವಾಗಿ ಡ್ರಗ್ಸ್ ಅನ್ನ ಕೊಟ್ಟು ಭಾರಿ ದೊಡ್ಡದಾಗಿ ಒಂದು ವ್ಯವಸ್ಥಿತವಾದ ಷಡ್ಯಂತ್ರ. ಇದೊಂದು ಪೂರ್ವಯೋಜಿತ ಕೃತ್ಯ. ಇದರಲ್ಲಿ ಏನು ಪ್ರಶ್ನೆ ಇಲ್ಲ. ಅವಳಿಗೆ ಡ್ರಗ್ಸ್ ಕೊಡುವುದು, ಅವಳನ್ನ ರೇಪ್ ಮಾಡುವುದು, ಈ ರೀತಿಯಾಗಿ ಕಾರ್ಕಳದ ಎಲ್ಲಾ ಭಾಗಗಳಲ್ಲಿ ನಡೀತಾ ಇದೆ. ಇದೊಂದು ಹೊರಗೆ ಬಂದಿದೆ ವಿಚಾರ. ಆರೋಪಿಗಳಿಂದ ಸ್ಥಳ ಮಹಜರು. ಇನ್ನು ಆರೋಪಿಗಳನ್ನ ಕರೆ ತಂದು ಸ್ಥಳ ಮಹಜರು ಮಾಡಲಾಗಿದೆ. ಮಣಿಪಾಲ್ ಆಸ್ಪತ್ರೆಯಲ್ಲಿ ಸಂತ್ರಸ್ತೆಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಹುಡುಗಿಗೆ ಸ್ಟೇಟ್ಮೆಂಟ್ ಕೂಡ ಈಗ ಪೂರ್ಣಿಗೆ ಸ್ಥಿತಿನಲ್ಲಿ ಇದೆ. ವಿಕ್ಟಿಮ್ ಸ್ಟೇಟ್ಮೆಂಟ್ ಆದ್ಮೇಲೆ ಅದು ಗೊತ್ತಾಗುತ್ತೆ. ಸೊ ದಟ್ ಅಗೇನ್ ವಿ ಕೆನಾಟ್, ಬಿಕಾಸ್ ಡಾಕ್ಟರ್ಗೆ ಕೂಡ ರಿಕ್ವೆಸ್ಟ್ ಮಾಡಿದ್ದೀನಿ. ಸೊ ಡಾಕ್ಟರ್ ಅವರು ಈಗ ತುಂಬಾ ವಿಕ್ಟಿಮ್ ಆಂಕ್ಷಿಯಸ್ ಸ್ಟೇಟ್ ನಲ್ಲಿ ಇದೆ ಅಂಡ್ ಅದು ಸ್ಟೇಬಲ್ ಆದ್ಮೇಲೆ ಸ್ಟೇಟ್ಮೆಂಟ್ ಕೊಡ್ತಾರೆ. ಸದ್ಯ ಕಾರ್ಕಳದಲ್ಲಿ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಹಿಂದೂ ಸಂಘಟನೆಗಳು ಬೃಹತ್ ಹೋರಾಟ ಮಾಡೋದಾಗಿ ಎಚ್ಚರಿಕೆ ಕೊಟ್ಟಿವೆ. ಪೊಲೀಸರು ಇಬ್ಬರು ಆರೋಪಿಗಳನ್ನ ಬಂಧಿಸಿ ವಿಚಾರಣೆಯನ್ನ ಮುಂದುವರೆಸಿದ್ದು ಮತ್ತೊಬ್ಬನಿಗಾಗಿ ಬಲೆ ಬೀಸಿದ್ದಾರೆ. ಕೃತ್ಯದ ಹಿಂದೆ ಡ್ರಗ್ಸ್ ಮತ್ತೆ ಲವ್ ಜಿಯಾದ್ ಅನ್ನುವಂತ ಒಂದು ಕೈವಾಡ ಇದೆ ಅನ್ನೋದನ್ನ ಹಿಂದೂ ಸಂಘಟನೆಗಳು ಮತ್ತೆ ಹೇಳ್ತಾ ಇರುವಂತದ್ದು. ಹಾಗಾಗಿ ಸರ್ಕಾರ ಈ ಬಗ್ಗೆ ಗಮನ ಹರಿಸಿ ಕೃತ್ಯದ ಆರೋಪಿಗಳನ್ನ ಪತ್ತೆ ಹಚ್ಚುವುದರ ಜೊತೆಗೆ ಈ ಕೃತ್ಯದ ಹಿಂದೆ ಏನೇನು ಕೈವಾಡಗಳಿದೆ ಅನ್ನೋದನ್ನು ಕೂಡ ಭೇದಿಸುವ ಕೆಲಸವನ್ನ ಮಾಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಅಂಕಿತ್ ಜೊತೆಗೆ ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಪ್ರಜ್ವಲ್ ಹಾಗೂ HD ರೇವಣ್ಣಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಅಪ್ಪ ಮಗನಿಗೆ ಹೊಸ ಟೆನ್ಷನ್ ಶುರುವಾಗಿದೆ. ಇಬ್ಬರ ವಿರುದ್ಧ ಇದೀಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಹಾಗಾದ್ರೆ SIT ಸಲ್ಲಿಸಿರೋ ಆ ದೋಷಾರೋಪ ಪಟ್ಟಿಯಲ್ಲಿ ಏನೆಲ್ಲ ಇದೆ ನೋಡಿ. ಪ್ರಜ್ವಲ್ ರೇವಣ್ಣ ವಿರುದ್ಧ ಚಾರ್ಜ್ ಶೀಟ್. SIT ಸಲ್ಲಿಸಿದ ಚಾರ್ಜ್ ಶೀಟ್ನಲ್ಲಿದೆ ಸ್ಫೋಟಕ ಮಾಹಿತಿ. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ ರಾಜ್ಯಾದ್ಯಂತ ಹಲ್ಚಲ್ ಎಬ್ಬಿಸಿತ್ತು. ರಾಜ್ಯ ರಾಜಕಾರಣದಲ್ಲೂ ತೀವ್ರ ಸಂಚಲನ ಮೂಡಿಸಿತ್ತು. ಆದ್ರೀಗ ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ದೂರಿಗೆ ಸಂಬಂಧಪಟ್ಟಂತೆ ಅತ್ಯಾಚಾರ ಹಾಗೂ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಪ್ರಜ್ವಲ್ ಹಾಗೂ HD ರೇವಣ್ಣ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಇನ್ನು SIT ಸಲ್ಲಿಸಿದ ಚಾರ್ಜ್ ಶೀಟ್ನಲ್ಲಿ ಸ್ಫೋಟಕ ಮಾಹಿತಿ ಇದೆ. ಹಾಗಾದ್ರೆ ಅದರಲ್ಲಿರುವ ಅಂಶಗಳೇನು ಅನ್ನೋದನ್ನ ನೋಡೋದಾದ್ರೆ, ಚಾರ್ಜ್ ಶೀಟ್ನಲ್ಲಿ ಏನಿದೆ? ಹಣ್ಣು ಕೊಡುವ ನೆಪದಲ್ಲಿ ರೇವಣ್ಣ ಲೈಂಗಿಕ ಕಿರುಕುಳ ಕೊಟ್ಟಿದ್ರಂತೆ.
ಹೊಳೆನರಸೀಪುರ ಮನೆಯಲ್ಲಿ ಲೈಂಗಿಕ ಕಿರುಕುಳ ನೀಡಿದ್ರಂತೆ. ಮನೆ ಕ್ಲೀನ್ ಮಾಡೋದಕ್ಕಾಗಿ ಬಸವನಗುಡಿ ಮನೆಗೆ ಸಂತ್ರಸ್ತೆ ಬರ್ತಿದ್ರು. ಇದೇ ಮನೆಯಲ್ಲಿ ಪ್ರಜ್ವಲ್ ರೇವಣ್ಣನಿಂದ ಅತ್ಯಾಚಾರ ಮಾಡಿರೋ ಆರೋಪವಿದೆ. ಭವಾನಿ ರೇವಣ್ಣ ಮನೆಯಲ್ಲಿ ಇಲ್ಲದಾಗ ಪ್ರಜ್ವಲ್ ಕೃತ್ಯ ಎಸಗಿದ್ದಾನಂತೆ. ಬಳಿಕ ಯಾರಿಗಾದ್ರೂ ಹೇಳಿದ್ರೆ ಪತಿಯನ್ನ ಜೈಲಿಗೆ ಕಳಿಸೋದಾಗಿ ಬೆದರಿಕೆ ಹಾಕಿರೋ ಆರೋಪ ಇದೆ. ಜೊತೆಗೆ ಸಂತ್ರಸ್ತೆ ಮಗಳಿಗೂ ವಿಡಿಯೋ ಕರೆ ಮಾಡಿ ಲೈಂಗಿಕ ಕಿರುಕುಳ ಕೊಟ್ಟಿದ್ದಂತೆ. ಬಳಿಕ ಸಾಕ್ಷ್ಯ ನಾಶ ಮಾಡುವ ಸಲುವಾಗಿ ಪ್ರಜ್ವಲ್ ವಿದೇಶಕ್ಕೆ ತೆರಳಿದ್ದಂತೆ. ಇಷ್ಟು ಆರೋಪಗಳು ಎಸ್ಐಟಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. ಸದ್ಯ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿತಾ ಇರುವ ಪ್ರಜ್ವಲ್ ರೇವಣ್ಣಗೆ ಮತ್ತಷ್ಟು ಸಂಕಷ್ಟ ಎದುರಾಗಲಿದೆ. ಇತ್ತ ಮಾಜಿ ಸಚಿವ ರೇವಣ್ಣಗೂ ಕೂಡ ಚಾರ್ಜ್ ಶೀಟ್ ಆತಂಕ ಶುರುವಾಗಿದೆ. ಒಟ್ನಲ್ಲಿ ಅಪ್ಪ ಮಗ ಕಾನೂನಿನ ಇಕ್ಕಳದಲ್ಲಿ ಸಿಲುಕಿದ್ದಾರೆ. ಸುನಿಲ್ ಧರ್ಮಸ್ಥಳ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಆ ದಂಪತಿ ಮೈ ತುಂಬ ಸಾಲ ಮಾಡ್ಕೊಂಡಿದ್ರು. ಸಾಲ ತೀರ್ಸೋದಕ್ಕೆ ಅಂತ ಎಲ್ಲಿ ಹೋದ್ರೂ ಹಣ ಸಿಗ್ತಾ ಇರಲಿಲ್ಲ. ಸಾಲ ಕೊಟ್ಟವರ ಕಾಟ ಹೆಚ್ಚಾಗ್ತಾ ಇದ್ದ ಹಾಗೆ ಹಾಲಿವುಡ್ ಸಿನಿಮಾವನ್ನು ಕೂಡ ಮೀರಿಸೋ ಐಡಿಯಾ ಮಾಡಿದ್ರು. ಮಾಡಿದ ಐಡಿಯಾ ಸಕ್ಸಸ್ ಆಗಿತ್ತು ಅನ್ಕೊಂಡಾಗ್ಲೇ ದೊಡ್ಡ ಟ್ವಿಸ್ಟ್ ಸಿಕ್ಕಿತ್ತು. ಏನದು ಟ್ವಿಸ್ಟ್ ನೋಡಿ. ಇನ್ಶೂರೆನ್ಸ್ ಹಣಕ್ಕಾಗಿ ಅಮಾಯಕನ ಕಗ್ಗೊಲೆ. ಐನಾತಿ ದಂಪತಿ ಮಾಡಿದ್ರು ಖತರ್ನಾಕ್ ಸಂಚು. ಹಣ ಅಂದ್ರೆ ಹೆಣನು ಬಾಯಿ ಬಿಡುತ್ತೆ ಅಂತಾರೆ. ಆದ್ರೆ ಇವರು ಆಕ್ಸಿಡೆಂಟ್ ಇನ್ಶೂರೆನ್ಸ್ ಹಣಕ್ಕಾಗಿ ಮಾಸ್ಟರ್ ಪ್ಲಾನ್ ಮಾಡಿದ್ರು. ಅಷ್ಟಕ್ಕೂ ಈ ದಗಲ್ಬಾಜಿ ದಂಪತಿ ಮಾಡಿದ್ದೇನು ಗೊತ್ತಾ? ಕೊಲೆ ಕೊಲೆ ಕಗ್ಗೊಲೆ. ಎಸ್ ವೀಕ್ಷಕರೇ, ಇನ್ಶೂರೆನ್ಸ್ ಹಣಕ್ಕಾಗಿ ಖತರ್ನಾಕ್ ಸ್ಕೆಚ್ ಹಾಕಿ ವ್ಯಕ್ತಿಯೊಬ್ಬನ ರಕ್ತ ಹರಿಸಿದ ಘಟನೆ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಗಂಡಸಿ ಬಳಿ ನಡೆದಿದೆ. ಹೌದು, ಈ ಫೋಟೋದಲ್ಲಿರುವ ಕಿರಾತಕ ದಂಪತಿಯನ್ನ ಒಮ್ಮೆ ನೋಡಿ. ಇವನೇ ಮುನಿಶಾಮಪ್ಪ, ಈತನ ಪತ್ನಿ ಶಿಲ್ಪಾ. ಇವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಪೇಟೆಯ ಚಿಕ್ಕ ಕೋಲಿಗ ಗ್ರಾಮದವರು. ನಟೋರಿಯಸ್ ದಂಪತಿ ಅಮಾಯಕನನ್ನ ಕೊಂದು ಇನ್ಶೂರೆನ್ಸ್ ಹಣ ಹೊಡೆಯಲು ಸ್ಕೆಚ್ ಹಾಕಿದ್ರು. ಪತಿ ಅಪಘಾತದಲ್ಲಿ ಸತ್ತಿದ್ದಾನೆ ಎಂದು ವಿಮೆ ಹಣ ಕ್ಲೈಮ್ ಮಾಡಲು ಐನಾತಿ ಐಡಿಯಾ ಮಾಡಿದ್ರು. 10 ದಿನಗಳ ಬಳಿಕ ಸಿನಿಮೀಯ ರೀತಿಯಲ್ಲಿ ಹತ್ಯೆ ಮಾಡಿರೋದು ಜಗಜ್ಜಾಹೀರವಾಗಿದೆ. ಟೈರ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಮುನಿಶಾಮಪ್ಪ ಮೈತುಂಬ ಸಾಲ ಮಾಡಿಕೊಂಡಿದ್ದ. ಇನ್ನು ಈ ಕಿಲಾಡಿ ದಂಪತಿ ಜೀವ ವಿಮೆ, ಅಪಘಾತ ವಿಮೆ ಸೇರಿ 4 ಇನ್ಶೂರೆನ್ಸ್ ಮಾಡಿಸಿದ್ರು. ಅದೇನ್ ತಲೆ ಓಡಿಸಿದ್ರೋ ಗೊತ್ತಿಲ್ಲ. ಸತ್ತಂಗ್ ಮಾಡಿದ್ರೆ 2 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಕ್ಲೈಮ್ ಮಾಡಬಹುದು ಅಂತ ತಿಳಿದಿತ್ತು. ಇದಕ್ಕಾಗಿ ಭಿಕ್ಷುಕನೊಬ್ಬನನ್ನ ಕತೆ ಮುಗಿಸಿ ಮುನಿಶಾಮಪ್ಪ ತಲೆಮರೆಸಿಕೊಂಡಿದ್ದ. ಹೆಂಡತಿ ಕೂಡ ಗಂಡ ಸತ್ತೋಗವನೆ ಅಂತ ನಾಟಕ ಮಾಡಿದ್ಲು. ಆದ್ರೂ ಸತ್ಯ ಎಷ್ಟು ದಿನ ಮುಚ್ಚಿಡೋಕೆ ಆಗುತ್ತೇಳಿ? ಈ ಐನಾತಿ ದಂಪತಿ ಪೊಲೀಸರ ಬಲೆಗೆ ಬಿದ್ದಿದ್ದೇ ಒಂದು ರೋಚಕ ಕತೆ. ₹2 ಕೋಟಿ ಇನ್ಶೂರೆನ್ಸ್ ಹಣಕ್ಕೆ ಪ್ಲಾನ್. ತದ್ರೂಪಿ ವ್ಯಕ್ತಿಯನ್ನ ಹುಡುಕ್ತಾ ಇದ್ದ ಮುನಿಶಾಮಪ್ಪ ಕೊನೆಗೂ ಭಿಕ್ಷುಕನಿಗೆ ಪುಸಲಾಯಿಸಿ ಹತ್ಯೆಗೆ ಸ್ಕೆಚ್. ಕೆಲ ಸ್ನೇಹಿತರೊಂದಿಗೆ ಸೇರಿ ಲಾರಿ ಗುದ್ದಿಸಿ ಕೊಲೆ. ಕಾರಲ್ಲಿನ ಜಾಕ್ ಚೇಂಜ್ ಮಾಡಲು ಹೇಳಿ ಹತ್ಯೆ. ಸೀದಾ ಭಿಕ್ಷುಕನ ಮೇಲೆ ಲಾರಿ ಹರಿಸಿ ಮರ್ಡರ್. ಗಂಡಸಿ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲು. ಪತಿ ಸತ್ತಿದ್ದಾನೆ, ಹೆಣ ಕೊಡಿ ಎಂದು ಪತ್ನಿ ಶೀಲಾ ನಾಟಕ. ಗಂಡ ಎಂದು ಸಂಬಂಧಿಕರೊಂದಿಗೆ ಭಿಕ್ಷುಕನ ಅಂತ್ಯಕ್ರಿಯೆ. ಮರಣೋತ್ತರ ಪರೀಕ್ಷೆಯಲ್ಲಿ ಮರ್ಡರ್ ಎಂದು ವರದಿ. ಲಾರಿ ಚಾಲಕನನ್ನ ವಿಚಾರಿಸಿದಾಗ ಪ್ರಕರಣ ಬೆಳಕಿಗೆ. ಇನ್ಶೂರೆನ್ಸ್ ದುಡ್ಡು ಬಿಟ್ಟು ಆಕ್ಸಿಡೆಂಟಲ್ ಬೆನಿಫಿಟ್ ಜಾಸ್ತಿ ಬರಬಹುದು. ಸೊ ಬೇರೆಯವರನ್ನು ಆಕ್ಸಿಡೆಂಟ್ ಆದಂಗೆ ತೋರಿಸಿ ಅದು ದೇವರ ಮುನಿಸ್ವಾಮಿ ಗೌಡ ಅಂತ ಅವ್ರಿಗೆ ಎಲ್ಲರಿಗೂ ತಿಳಿಸಿ ಅವ್ರು ಏನು ಆಕ್ಸಿಡೆಂಟ್ ಆಗೋ ಸಮಯದಲ್ಲಿ ಏನು ಬಾಡಿಯನ್ನು ನಾವು ವಶಕ್ಕೆ ತಗೊಳ್ತೀವಿ. ಆ ಬಾಡಿಯಲ್ಲಿ ಮುನಿಸ್ವಾಮಿ ಗೌಡದ ಆಧಾರ್ ಕಾರ್ಡ್, ಅವ್ರು ಸಂಬಂಧಪಟ್ಟಂಗೆ ID ಎಲ್ಲ ಇಟ್ಟು ಅದೇ ಸಮಯದಲ್ಲಿ ಮುನಿಸ್ವಾಮಿ ಗೌಡ ವೈಫ್ ಶಿಲ್ಪಾ ರಾಣಿ ಅವ್ರನ್ನೂ ಸಹ ಇದು ನನ್ನ ಗಂಡನೇ ಅಂತ ಅವ್ರು ಗುರುತಿಸುತ್ತಾರೆ. ಇನ್ನು ಲಾರಿ ಗುದ್ದಿದ್ದ ತಕ್ಷಣ ಭಿಕ್ಷುಕ ಸತ್ತಿರಲಿಲ್ಲ. ಇದನ್ನ ಗಮನಿಸಿದ ಮುನಿಶಾಮಪ್ಪ ಕುತ್ತಿಗೆ ಬಿಗಿದು ಕತೆ ಮುಗಿಸಿದ್ದ. ಕೆಲ ದಿನಗಳ ಬಳಿಕ ಶಿಡ್ಲಘಟ್ಟದ ಸಂಬಂಧಿ ಪೊಲೀಸಪ್ಪ ಬಳಿ ಬಂದು ಕತೆ ಹೇಳಿದ್ದ. ಇದನ್ನ ಸಹಿಸದೆ ಪೊಲೀಸಪ್ಪ ಕಮಿಷನರ್ಗೆ ತಿಳಿಸಿ ಜೈಲಿಗಟ್ಟಿಸಿದ್ದಾರೆ.